ಸಿದ್ದರಾಮಯ್ಯ ಅವ್ರ ಕೈಯಿಂದ ಏನೂ ಮಾಡ್ತಾ ಇಲ್ಲ. ತಿಂಗಳಿಗೆ 2,000 ರೂಪಾಯಿ ಭರವಸೆ ಕೊಟ್ಟರು, ಅದು ಎಲ್ಲೋ 100 ಜನದಲ್ಲಿ ಒಂದು ಇಬ್ಬರಿಗೆ ಬರ್ತಿದೆ ಅಷ್ಟೇ. ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಲೇಡೀಸ್ನ ಟ್ಯಾಕಲ್ ಮಾಡಿದ್ರಿ. ಲೇಡೀಸ್ಗೆ ಏನು ದುಡ್ಡು ಕೊಡ್ತೀವಿ ಅಂತ. ಇವತ್ತು ಲೇಡೀಸ್ ಹೇಳ್ತಾ ಇದ್ದಾರೆ ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ. ಹೆಂಡತಿ ಟೂರ್ಗೆ ಗಂಡ ಬಾರಿಗೆ ಅಂತ ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ. ಅದರಲ್ಲೂ ಬರ್ತಿರೋದು ಎಷ್ಟು ಜನಕ್ಕೆ? 100 ಜನದಲ್ಲಿ 1-2 ಎಷ್ಟು ಜನಕ್ಕೆ ಬಂದಿದೆ? ಅಕೌಂಟ್ ತೋರಿಸಿ, ಬ್ಯಾಂಕ್ ಅಕೌಂಟು ಟ್ರಾನ್ಸಾಕ್ಷನ್ ತೋರಿಸಿ ನೋಡೋಣ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಈಗ ನಿಮಗೆ 2,000 ರೂಪಾಯಿ ಸಿಗ್ತಿದ್ಯಾ? ನಮಗೆ ಸಿಗ್ತಿಲ್ಲ, ನಾವು ಅಪ್ಲೈ ಮಾಡಿಲ್ಲ. ಯಾಕಂದ್ರೆ ನಮಗೆ ಗೊತ್ತು ಅದೆಲ್ಲ ಫ್ರಾಡ್ ಬರೋದಿಲ್ಲ ಅಂತ. ಈಗ ಜಸ್ಟ್ ಆಚೆ ಅವ್ರು ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ದಾರೆ, ಆಮೇಲೆ ಲೋಕಲ್ ಅವರೇ ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕರೆಂಟ್ ಬಿಲ್ ಫ್ರೀ ಯಾರಿಗೆ ಬಂದಿದೆ? ಈಗ ನೀವು 6 ತಿಂಗಳು ಫ್ರೀ ಕೊಟ್ಟು 8ನೇ ತಿಂಗಳು ಅದೇ 6 ತಿಂಗಳದ್ದು ಒಂದೇ ತಿಂಗಳಲ್ಲಿ ತಗೊಳ್ತೀರಾ. ಕರೆಕ್ಟ್, ಇದು ಕರೆಕ್ಟ್. ಸಿದ್ದರಾಮಯ್ಯಗೆ ನಾನೇನು ಹೇಳಲಿಕ್ಕೆ ವರ್ಡ್ಸೇ ಇಲ್ಲ. ಯಾಕಂದ್ರೆ ಅವ್ರು ಅಂಥದ್ದೇನು ಮಾಡೂ ಇಲ್ಲ. ಸಿದ್ದರಾಮಯ್ಯ ಅವ್ರಿಗವ್ರು ಸಿದ್ಧವಾಗ್ತಿದ್ದಾರೆ ಹೊರತು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಜನಗಳನ್ನ ಸಿದ್ಧ ಮಾಡ್ತಿಲ್ಲ. ಅಭಿವೃದ್ಧಿ ಕಾಂಗ್ರೆಸ್ ಯಾವುದು ಎಲ್ಲಿ ಏನು ಮಾಡಿದೆ? ಬರೀ ಅಲ್ಲೋದ್ರೆ ಇದು ನನ್ನ ರಾಜ್ಯ, ಇದು ನನ್ನ ಜನ, ಮುಸ್ಲಿಂ ನನ್ನ ಜನ, ಒಂದು ಸ್ವಲ್ಪ ಕರುಣೆ ಇರಲಿ, ಮೋದಿ ಯಾರು, ಅವ್ರು ಯಾರು, ಇದೇ ಬರ್ತಿದೆ. ಅದು ಇದೆಲ್ಲ ಮಾತಾಡೋ ಬದಲು ಮೋದಿ ಹೆಂಗೆ ಇಂಡಿಯಾ ಮೇರಾ ಪರಿವಾರ ಅಂದಂಗೆ ಅದೇ ಸಿದ್ದರಾಮಯ್ಯ ಮಾಡಲಿ. ಆಗ ಯಾಕೆ ಜನ ಅವ್ರಿಗೆ ಓಟ್ ಹಾಕಲ್ಲ? ಏನು ಲೇಡೀಸ್ಗೆ ಬಸ್ ಫ್ರೀ, ಮತ್ತು 2,000 ರೂಪಾಯಿ ದುಡ್ಡು ಫ್ರೀ, ಅಕ್ಕಿ 5 kg ಫ್ರೀ, ಅದೆಲ್ಲ ಎಲ್ಲಿ ಬರ್ತಿದೆ ಹೇಳಿ? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮೋದಿ ಈಗ ಭಾರತ್ ರೈಸ್ ಅಂತ ಬಿಟ್ಟಿದ್ದಾರೆ. ಜನ ಅದನ್ನು ಎಷ್ಟೋ ಜನ ನೆಮ್ಮದಿಯಿಂದ ಊಟ ಮಾಡ್ತಿದ್ದಾರೆ. ಇವ್ರು ಏನು 60 ರೂಪಾಯಿ ಅಕ್ಕಿಗೆ, ಅದೇ ರೇಷನ್ ಅಕ್ಕಿ 60 ರೂಪಾಯಿ ಮಾಡ್ತಿದ್ದಾರೋ, ಮೋದಿ ಅದನ್ನೇ 29 ರೂಪಾಯಿಗೆ ಮಾಡ್ತಿದ್ದಾರೆ. ಬೇಳೆ ಬಂದು ಕಡಲೆಬೇಳೆ ಅಂಗಡಿನಲ್ಲಿ 100 ರೂಪಾಯಿ kg ಇದೆ. ಮೋದಿ ಅದೇ ಬೇಳೆ 30 ರೂಪಾಯಿಗೆ ಮಾರ್ತಿದ್ದಾರೆ. ಸೆಂಟ್ರಲ್ ಇಂದ ಕೊಡೋ ಅಕ್ಕಿನ ಸಿದ್ದರಾಮಯ್ಯ ನಾವು ಕೊಡ್ತಿದೀವಿ ಅಂತ ಹೇಳ್ತಿರಲ್ರಿ, ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ನಾನು ಹೇಳೋದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಜನಗಳ ತಲೆ ಮೇಲೆ ಒರೆಸಿ ಇನ್ನೂ ಎಷ್ಟು ಆಸ್ತಿ ಮಾಡ್ಕೊಂತೀರಾ? ಸೆಂಟ್ರಲ್ ಇಂದ ಮೋದಿ ಕೊಡ್ತಾವ್ರೆ, ಅದನ್ನ ಮೋದಿ ಏನು ಕೊಡೋದು, ನಾವು ಕೊಡೋದು ಅಂತಿದ್. ನಿಮ್ ಯೋಗ್ತಾಗಿ ನೀವು ಮೋದಿ 5 kg ಕೊಡ್ತಾರಲ್ಲ, ನೀವು 10 kg ಕೊಟ್ಟು ತೋರಿಸ್ರಿ ಜನಗಳಿಗೆ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಜನಗಳು ಅದನ್ನ ಯೋಚನೆ ಮಾಡಲ್ಲ. ಸಿದ್ದರಾಮಯ್ಯ ಕೊಡ್ತಾವ್ರ, ಎಲ್ಲಿ ಯಾರ ಮನೆಗೆ ಬಂದಿದೆ ಸಿದ್ದರಾಮಯ್ಯ ಕೊಡ್ತಾ ಇರೋದು? ಮನೆಗೆ ಬಂದು ಕೊಡ್ತಾವ್ರ? ನೀವು ನಿಮ್ಮ ರೇಷನ್ ಅಂಗಡಿಗೆ ಹೋದ್ರೆ ಅಲ್ಲಿ 28 ಕ್ವಶನ್ಗಳು, ಅವಾಗ ಬಂದಿಲ್ಲ ಇವಾಗ ಬನ್ನಿ ಅಂತ. ಅದನ್ನ ನಿಮ್ಮ ಯಾರು ಸಿದ್ದರಾಮಯ್ಯ ಬಂದು ನೋಡ್ತಾ ಇದಾರ, ಇಲ್ಲ DK ಅವ್ರು ಬಂದು ನೋಡ್ತಾ ಇದಾರ? ನೋಡಿ, ಈಗ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಿದ್ದೆ ಕಾಂಗ್ರೆಸ್ ಬಂದ್ಮೇಲೆ. ಮೋದಿ ಬಾಯಲ್ಲಿ ಇದುವರೆಗೂ ಹೇಳಿಲ್ಲ ಹಿಂದೂ ಮುಸ್ಲಿಮು ಅಂತ. ಕಾಂಗ್ರೆಸ್ ಹೇಳ್ತಾರೆ ನನಗೆ ಮುಸ್ಲಿಂ ಮನೆ ಊಟ ಇಷ್ಟ, ಸಿದ್ದರಾಮಯ್ಯ ಹೇಳ್ತಾರೆ ನನಗೆ ಮುಂದಿನ ಜನ್ಮ ಅಂತ ಇದ್ರೆ ಮುಸ್ಲಿಮಾಗೆ ಹುಟ್ಟುತ್ತೀನಿ ಅಂತ. ಸೊ ಅಲ್ಲಿಗೆ ಅವರು ಮುಸ್ಲಿಂ ತಂದೆನ ಈ ಜನ್ಮದಲ್ಲಿ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ಹುಟ್ಟಬೇಕಾಗತ್ತೆ ಅಷ್ಟೇ. ಪಾಕಿಸ್ತಾನ ಜೈಕಾರ ಕೂಗ್ತಾರೆ, ಆದ್ರೆ ಪಾಕಿಸ್ತಾನದಲ್ಲಿ ಹುಟ್ಟಿರೋರು ಇಲ್ಲಿಲ್ಲ, ಇಂಡಿಯಾನಲ್ಲಿ ಅಲ್ವಾ? ಮುಸ್ಲಿಂ ಎಲ್ಲ ಇಂಡಿಯಾನಲ್ಲೇ ಹುಟ್ಟಿರೋದು. ಸೊ ಇಂಡಿಯಾನಲ್ಲಿ ಹುಟ್ಟಿ, ಇಂಡಿಯಾ ನೀರು ಕುಡ್ದು, ಇಂಡಿಯಾದ ಅನ್ನ ತಿಂದು, ಇಂಡಿಯಾ ಗಾಳಿ ತಗೊಂಡು ಪಾಕಿಸ್ತಾನ ಜೈಕಾರ ಹಾಕಿದ್ರೆ ಅದು ಸರಿಯಲ್ಲ. ಈಗ ಕಾಂಗ್ರೆಸ್ ಅವ್ರು ನೋಡಿ, ನಮ್ಮ ಸಿದ್ದರಾಮಯ್ಯ ಹೇಳ್ತಾರೆ ನಂಗೆ ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಮೇ ಆಗಿ ಹುಟ್ಟಬೇಕು ಅಂತ. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ. ಸೊ ಮುಸ್ಲಿಂ ಆಗಿ ಹುಟ್ಟಿದ್ರೆ ಏನು, ಹಿಂದೂ ಆಗಿ ಹುಟ್ಟಿದ್ರೆ ಏನು? ಜನಗಳೇ ಅಲ್ವಾ, ಜನಗಳ ಸೇವೆ ಮಾಡಬೇಕು. ಕಾಂಗ್ರೆಸ್ಸು ಎಲ್ಲ ಫ್ರಾಡ್ಗಳೇ. ಮೋದಿ ಆದ್ರೆ ಸ್ವಲ್ಪ ಏನೋ ಕೆಲಸಗಳು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ನೋಡಿ, ಮೋದಿ ಬಂದ್ಮೇಲೆ ಅಯೋಧ್ಯ ಬಂತು, ಅದಕ್ಕೂ ಕೂಡ ಜನಗಳು ಹೇಳ್ತಾ ಇದ್ದಾರೆ ಈ ನಿನ್ ಚುರುಕು ಬುದ್ಧಿನೇ ನನಗಿಷ್ಟ ಆಗೋದು. ಎಲೆಕ್ಷನ್ ಬಂದಿದ್ದಕ್ಕೆ ಮಾಡಿದ್ದಾರೆ ಅಂತ. ಆದ್ರೆ ಮೋದಿ ಅಂತದ್ದು ಎಲೆಕ್ಷನ್ ಮುಂಚೆಯಿಂದಾನು ತುಂಬಾ ಮಾಡಿದ್ದಾರೆ. ಅವರು ಮೈನರ್ ಅಲ್ಲ, ಮೇಜರ್. ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎಲೆಕ್ಷನ್ಗೋಸ್ಕರ ಮೋದಿ ಜನಗಳನ್ನ ಟ್ಯಾಕ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಅದು ಸುಳ್ಳು. ಎಲೆಕ್ಷನ್ ಗಿಮಿಕ್ ಅಂತ ಹೇಳ್ತಾರೆ, ಆದ್ರೆ ಅದು ಸುಳ್ಳು. ಅದೇ ಕಾಂಗ್ರೆಸ್ ಇದ್ದಿದ್ರೆ, ಮುಂಚೆ ಎಲ್ಲ ಕಾಂಗ್ರೆಸ್ ಇತ್ತಲ್ಲ, ಅಯೋಧ್ಯ ಮಾಡ್ಬೋದಿತ್ತಲ್ಲ, ಯಾಕೆ ಅವ್ರು ಮಾಡ್ಲಿಲ್ಲ? ಈ ನಿನ್ ಚುರುಕು ಬುದ್ಧಿನೇ ನನಗಿಷ್ಟ ಆಗೋದು. ಅದು ಮೋದಿ ಅವ್ರು ಮಾಡ್ತಾರೆ. ಮೋದಿ ಅವ್ರಿಗೆ ಆ ತಾಕತ್ತಿದೆ.
तेजस्वी लोग हैं हमारे पास. ಯಾರೋ ಖರ್ಗೆ ಅವ್ರು ಹೇಳ್ತಾರೆ ಯಾರ ಮನೇಲಿ ಟಿವಿ ಆನ್ ಮಾಡಿದ್ರು ಮೋದಿನೇ ಬರ್ತಾರೆ, ಹೆಂಗಸ್ರು ಗಂಡಕ್ಕೂ ಊಟ ಹಾಕ್ದಿರ ಮೋದಿನ ನೋಡ್ತಾರೆ ಅಂತ. ಅವ್ನು ಯಾವನ ಬಗ್ಗೆ ಹೇಳ್ತಾನೆ ಕರ್ಕೊಂಬರ ಇಲ್ಲಿ. ಈಗ ಮನೆ ಮನೆಗೆ ತಿಂಗಳು ಬಂದು ಕ್ಯಾಶ್ ತಲುಪಿಸಿ ಜನಗಳಿಗೆ ಓಟ್ ಕೇಳೋವಾಗ ಹೇಗೆ ಬಂದ್ರಿ ಅಲ್ವಾ ಮನೆ ಮನೆಗೆ, ಅದೇ ತರ ಬಂದು ತಲುಪಿಸಿ. ಯಾಕೆ ಈ ನಿಯಮಗಳು ಯಾಕೆ ಅಡ್ಡಿ ತರ್ತಾ ಇದ್ದೀರಾ? ಓಟ್ ಕೇಳೋವಾಗ ನೀವು ಈ ಕಂಡೀಷನ್ಸ್ ಹೇಳಿದ್ರಾ ಈ ಕಂಡೀಷನ್ಸು? ಮನೆಗೆ ಬಂದು ರಾತ್ರಿ ಬೆಳಿಗ್ಗೆ ಎಲ್ಲ ಓಟ್ ಕೇಳಿದ್ರಲ್ವಾ? ಅದೇ ಥರ ಈಗ ಕೇಂದ್ರ ಸರ್ಕಾರ ತಡೆಯಾಗಿದ್ರೆ ಮನೆಗೆ ಬಂದು ಕೊಡಿ ಅಮೌಂಟ್ ಕ್ಯಾಶು, ಅಲ್ಲಿಗೆ ನಿಮ್ಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ಅಲ್ವಾ, ಇಂಡೈರೆಕ್ಟ್ ಆಗಿ. ಬಡ ಜನಗಳದ್ದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದೀರಾ, ರಾಜಕೀಯ ಆಗಲ್ವೇನ್ರಿ ನಿಮಗೆ? ಅವ್ರ ರೇಷನ್ ಬಡ ಜನಗಳ ಅನ್ನನ ನೀವು ತಿನ್ಬೇಕಾ? ನಾಚಿಕೆ ಆಗಲ್ವಾ ನಿಮಗೆ ಅಂತ? ಎಷ್ಟು ಜನಗಳದ್ದು ಮೋಸ ಮಾಡಿದ್ದೀರಾ, ಎಷ್ಟು ಜನಗಳಿಂದ ರೇಷನ್ ಕಾರ್ಡ್ದು ಕ್ಯಾನ್ಸಲ್ ಮಾಡಿದ್ದೀರಾ? ಅವರು ಏನು ನಿಮ್ಮಂಗೇನು ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರೇನ್ರಿ? ಅಲ್ಲಿ ರೇಷನ್ ಕಾರ್ಡ್ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ನಿಜ ಎಷ್ಟು ಸುಳ್ಳೆಷ್ಟು ಅದು ನಿಮಗೆ ಗೊತ್ತಿದೆ, ನಮಗಂತೂ ಗೊತ್ತಿಲ್ಲ ಜನಗಳಿಗೆ. ದಯವಿಟ್ಟು ಆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿರೋರ್ದು ಮತ್ತೆ ಆಕ್ಸೆಸ್ ಮಾಡಿ ಕೊಡಿ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಮಾತೆತ್ತಿದ್ರೆ ಪಾಕಿಸ್ತಾನ್ ಮೈ ಬ್ರದರ್ಸ್ ಅಂತಿರಲ್ರಿ, ಎಲ್ರಿ ಹೋಯ್ತು ಮೈ ಬ್ರದರ್ಸ್ದು? ಮೊನ್ನೆ ಸ್ಟ್ಯಾಂಪೇಡ್ ಆದಾಗ ಏನ್ರಿ ಆಯಿತು? ಯೋಗಿ ಅವರು ಅಲ್ಲಿ ಸ್ಟ್ಯಾಂಪೇಡ್ ಆದಾಗ, ಮಹಾಕುಂಭಮೇಳನಲ್ಲಿ ಸ್ಟ್ಯಾಂಪೇಡ್ ಆದಾಗ 25 ಲಕ್ಷ ಒಂದು ಕುಟುಂಬಕ್ಕೆ ಅನೌನ್ಸ್ ಮಾಡಿದ್ರು. ನೀವು 10 ಲಕ್ಷ ಕೊಟ್ಬಿಟ್ಟು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀರಲ್ಲ, ಅದೇ ನಿಮ್ಮ ಮನೆಯವರಾಗಿದ್ರೆ ಆ ಮಾತು ಹೇಳ್ತಿದ್ರಾ ನೀವು? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟು ಅವ್ರವ್ರ ಮನೆಗಳಲ್ಲೇ ಟೆರರಿಸ್ಟ್ ಇದ್ದಾರೆ. ಯಾರು VIP ಗಳ ಮನೆಗಳಲ್ಲೇ ಟೆರರಿಸ್ಟ್ಗಳಿದ್ದಾರೆ. ಫಸ್ಟ್ ಅವ್ರನ್ನ ಟಾರ್ಗೆಟ್ ಮಾಡಿ, ಆಮೇಲೆ ಲೋಕಲ್ ಜನಗಳನ್ನ ಟಾರ್ಗೆಟ್ ಮಾಡಿ. ಮುಸ್ಲಿಮನ್ನ ಓಲೈಕೆ ಮಾಡ್ತಾ ಇದ್ದಾರೆ ಅಂದರೆ ಪಾಪ ಬ್ರದರ್ಸ್ ಅಂತ ಅವ್ರು ಮಾಡಬೇಕಾದ್ದೆ. ಅವರಿಂದಾನೇ ಅಲ್ವಾ ಕಾಂಗ್ರೆಸ್ ಇರೋದು. ನಮ್ಮ ಹಿಂದೂಗಳು ಓಟ್ ಹಾಕಿ ಕಾಂಗ್ರೆಸ್ನ ಗೆಲ್ಸ್ಕೊಳ್ಳಿ ನೋಡೋಣ. ಆ ತಾಕತ್ ನಿಮ್ಗಿಲ್ಲ ರೀ, ಅದಕ್ಕೆ ಅವ್ರ ಹತ್ರ ಹೋಗಿ ಗೆಲ್ಸ್ಕೊತಾ ಇದ್ದೀರಾ ಅಷ್ಟೇ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಲೇಡೀಸ್ಗೆ ಫ್ರೀ ಅಂತ ಬಸ್ ಕೊಟ್ಟರು, ಲೇಡೀಸ್ಗೆ 10 ರೂಪಾಯಿ ಇರೋದು ಇವಾಗ ಜೆಂಟ್ಸ್ಗೆ 20 ರೂಪಾಯಿ ಮಾಡಿ ಆಗ್ತಾ ಇದ್ದಾರೆ. ಎಲ್ಲ ಕಡೆ ರೇಟ್ಗಳು ಜಾಸ್ತಿ, ಕಳ್ತನಗಳು ಜಾಸ್ತಿ ಆಗ್ತಿದ್ದಾವೆ, ಕೊಲೆಗಳು ಜಾಸ್ತಿ ಆಗ್ತಿದ್ದಾವೆ. ಅದು ಯಾರಿಂದ? ನಿಮ್ಮ ಸರ್ಕಾರ ಬಂದ ಮೇಲೇ ಅದು ಆಗ್ತಾ ಇರೋದು. ಸರ್ಕಾರ ಬಂತು ಸರಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾವ್ದ್ರಿ ಎಲ್ಲಿ ನ್ಯಾಯವಾಗಿ ಮಾಡಿದ್ದೀರಾ ರೀ ನೀವು? ಎಲ್ಲಿ ನೋಡಿದ್ರು ಅಲ್ಕಿತಿ ಇಲ್ಲ ಆಗ್ತೀರಾ, ಇಲ್ಕಿತಿ ಎಲ್ಲ ಆಗ್ತೀರಾ. ಮತ್ತು ಕೇಂದ್ರ ಸರ್ಕಾರ ಒಪ್ತಾ ಇಲ್ಲ, ನಾವು ಇವಾಗಿಲ್ಲ ಅವಾಗ ಮಾಡ್ತೀವಿ ಅಂತೀರಾ. ಸಿದ್ದರಾಮಯ್ಯ ಇರೋವರೆಗೂ ಯಾವುದೇನು ಮಾಡಲ್ಲ. ಜನಗಳಾದರೂ ಇನ್ನು ಮುಂದೆ ಎಚ್ಚರಿಸ್ಕೊಂಡು ದಯವಿಟ್ಟು ಒಳ್ಳೆಯವ್ರನಿಗೆ ಓಟ್ ಹಾಕಿ. ನಮಗೆಲ್ಲ ಗೊತ್ತಾಗೋಯ್ತು. ರಾಜ್ಯದಲ್ಲಿ ಪ್ರತಿಯೊಂದೂ ಇವಾಗ ದಂಧೆ ಥರ ನಡೆಸ್ತಾ ಇದ್ದಾರೆ. ಸ್ಕೂಲ್ಗಳದ್ದು, ಮನೆ ಬಾಡಿಗೆಗಳದ್ದು, ಸ್ಕೂಲ್ಗಳ ಫೀಸ್ ಏನ್ರಿ ಇದೆ? 2.25-3 ಲಕ್ಷ ಇದೆ. ಫಸ್ಟ್ ಆಫ್ ಆಲ್ ನೀವು ಬೇರೆ ರಾಜ್ಯದವ್ರಿಗೆ ಇಲ್ಲಿ ಯಾಕ್ರಿ ಸ್ಕೂಲ್ ಮಾಡಕ್ಕೆ ಕೊಡ್ತೀರಾ? ಯಾಕೆ ನಮ್ಮ ಲೋಕಲಲ್ಲಿ ನಿಮಗೆ ಮಾಡೋ ಯೋಗ್ಯತೆ ಇಲ್ವಾ ಸ್ಕೂಲ್ಗಳು? ಏಯ್, ನೀನು ಎದ್ರಿಗೆ ಸಿಕ್ಕಾಕಳೆ, ನಿನಗೆ ಹಬ್ಬ ಕಾಣಿಸ್ಲಿಲ್ಲ ಅಂದರೆ. ಮುಂಚೆ ಎಲ್ಲ ನಡೆಸ್ತಾ ಇಲ್ವಾ ಸ್ಕೂಲ್ಗಳು? ಒಂದು ಸ್ಕೂಲ್ ಮೇಲೆ ಒಂದು ಎಷ್ಟು ಡಿಮ್ಯಾಂಡ್ ಇದಾವ್ರಿ ಆ ಸ್ಕೂಲ್ಸ್ಗಳಿಗೆ. ಪೇರೆಂಟ್ಸು ಬರ್ತಾರೆ, ನಿಜ ಒಪ್ಕೊಳ್ಳೋಣ. ಯಾಕಂದರೆ ಇವಾಗ ನೀವೆಂಗೆ ಹೋಗ್ತೀರಾ, ನಮ್ಮ ಮಗಳು ಒಳ್ಳೆ ಸ್ಕೂಲಲ್ಲಿ ಓದಬೇಕು ಅಂತ, ಹಂಗೆ ಓದಬೇಕು ಅಂತ ಪೇರೆಂಟ್ಸ್ಗಳಿಗೂ ಆಸೆ ಇದೆ. ಅದನ್ನು ನೀವು ಅಡ್ವಾಂಟೇಜ್ ಆಗಿ ತಗೊಂಡು ಮಾಫಿಯಾಗಳು ಮಾಡ್ತಾ ಇದ್ದೀರಲ್ರಿ. ಯಾರ ಹತ್ರ ಆದರೂ ಇಟ್ಕೋ, ಅವಳ ಹತ್ರ ಇಟ್ಕೋಬೇಡ. ಗೌರ್ಮೆಂಟ್ ಸ್ಕೂಲ್ಗಳು ಉದ್ಧಾರ ಮಾಡಿರಿ. ಜನಗಳು ಯಾಕೆ ಬರಲ್ಲ? ಎಲ್ಲ ನಾವು NPS ಮಾಡ್ಕೊತೀವಿ, ಆ ಕಡೆ DPS ಮಾಡ್ಕೊತೀವಿ, ಈ ಕಡೆ ವಿದ್ಯಾಶಿಲ್ಪ. ಎಷ್ಟು ಸ್ಕೂಲ್ಗಳ್ರಿ ನಿಮ್ಮದು? ಎಲ್ಲ ರಾಜಕೀಯದವ್ರದ್ದೇ ಸ್ಕೂಲ್ಗಳು. ನೋಡಿದ್ರೆ ಫಸ್ಟ್ ಆ ರಾಜಕೀಯ ಸ್ಕೂಲ್ಗಳದ್ದು ರೇಟ್ಗಳು ಮಾಡ್ರಿ, ಹೇಳ್ತೀನಿ. ಎಲ್ಲ ನಮ್ಮ ದುಡ್ಡು ತಗೊಂಡೋಗಿ ಎಲ್ಲ ಸ್ಕೂಲ್ ಮೇಲೆ ಬ್ಲ್ಯಾಕ್ ಮನಿ ತಗೊಂಡೋಗಿ ಬೇರೆದ್ರ ಮೇಲೆ ಎಲ್ಲ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ, ಅದೇ ಆ ಬಡವ್ರ ಮಕ್ಕಳ ಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಇನ್ವೆಸ್ಟ್ ಮಾಡಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈಗ ವಿಡಿಯೋ ಮಾಡಿದ್ ನೋಡಿ ಸ್ವಲ್ಪ ತುಂಬಾ ಬುದ್ಧಿವಂತರು ಜನ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಾರೆ. ನಿಮ್ಗಳಿಗೆ ಒಳ್ಳೇದಾಗ್ಲಿ ಅಂತ ನಾವು ಮಾಡಿದ್ರೆ ನೀವು ನಮ್ಮ ಮೇಲೆ ಕೆಟ್ಟ ಕಮೆಂಟ್ಸ್ ಹಾಕೊಳ್ತೀರಾ. ಅಷ್ಟೇ.